ಹಾಯ್ ಡಾಕ್ಟರ್. ಹಾಯ್. ಈಗ ಕೆಲವೊಂದು ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರಿಗೆ ಗೊತ್ತಾಗದೇನೆ ಯೂರಿನ್ ಪಾಸ್ ಮಾಡ್ಕೊಳ್ಳೋದು, ಅದನ್ನು ಇನ್ಕಾಂಟಿನೆನ್ಸ್ ಅಂತ ಕೇಳಿರ್ತೀವಲ್ವಾ, ಅದು ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದಕ್ಕೆ ನಾವು ಎನ್ಯೂರಿಸಿಸ್ ಅಂತ ಅಂತೀವಿ. ಇದು 4 ಥರದಲ್ಲಿ ಬರುತ್ತೆ. ಒಂದು ಇದು ಹೇಳಿಬಿಟ್ಟು ಪ್ರೈಮರಿ ಅಂತ ಅಂತೀವಿ. ಪ್ರೈಮರಿ ಅಂದರೆ ಹುಟ್ಟಿದಾಗಿಂದನೂ ನಿಮ್ಮ ಮಗು ಬ್ಲಾಡರ್ ಕಂಟ್ರೋಲ್ನ ಅಚೀವ್ ಮಾಡೇ ಇಲ್ಲ ಅಂತ ಅರ್ಥ. ಸೊ ಡೇ ಟೈಮಲ್ಲಿ 4 ಇಯರ್ಸ್ ತನಕ ಕಟ್ ಆಫ್ ಇದೆ, ಅದೇ ನೈಟ್ ಟೈಮಲ್ಲಿ 6 ಇಯರ್ಸ್ ತನಕ ಕಟ್ ಆಫ್ ಇದೆ. ಸೆಕೆಂಡರಿ ಅಂತ ಅಂದರೆ ಏನು, ನಿಮ್ಮ ಮಗುಗೆ ಬ್ಲಾಡರ್ ಕಂಟ್ರೋಲ್ ಬಂದಿರುತ್ತೆ, ಬಂದ ನಂತರ 3 ತಿಂಗಳ ಗ್ಯಾಪಲ್ಲಿ ಪುನಃ ಬ್ಲಾಡರ್ ಕಂಟ್ರೋಲ್ ಲಾಸ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ನಾವು ಸೆಕೆಂಡರಿ ಅಂತ ಹೇಳ್ತೀವಿ. ಮೂರನೇದು ಬಂದ್ಬಿಟ್ಟು ನಾಕ್ಟರ್ನಲ್ ಅಂತ ಅಂದ್ಬಿಟ್ಟು. ನಾಕ್ಟರ್ನಲ್ ಅಂದರೆ ಏನು, ಬರೀ ರಾತ್ರಿ ಟೈಮಲ್ಲಿ ಮಾತ್ರ ನಮ್ಮ ಮಗು ಯೂರಿನ್ನ ಪಾಸ್ ಮಾಡ್ತಾ ಇದೆ. ಅದೇ ಡಯರ್ನಲ್ 4ನೇ ಥರದ್ದು ಅಂತ ಹೇಳಿದ್ರೆ ಬೆಳಗಿನ ಜಾವ ಹಾಗೆ ನೈಟ್ ಟೈಮ್, ಬೋತ್ ಟೈಮ್ಸ್ ನಿಮ್ಮ ಮಗು ಯೂರಿನ್ನ ಪಾಸ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ನಾವು ಡಯರ್ನಲ್ ಅಂತ ಅಂತೀವಿ. ಇವೆರಡರಲ್ಲೂ ಯಾವುದು ತುಂಬ ಇಂಪಾರ್ಟೆಂಟ್ ಅಂದರೆ ಡಯರ್ನಲ್ ಆದಾಗ ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ನೀವು ಪೀಡಿಯಾಟ್ರಿಷನ್ನ ಅಪ್ರೋಚ್ ಮಾಡಲೇಬೇಕು. ಅದೇ ನೀವು ನಾಕ್ಟರ್ನಲ್ನ ಅಂದರೆ ರಾತ್ರಿ ಟೈಮ್ ಏನು ಯೂರಿನ್ ಪಾಸ್ ಮಾಡುತ್ತಲ್ಲ ನಿಮ್ಮ ಮಗು, ಅದನ್ನು ನೋಡಿದ್ರೆ ಅದಕ್ಕೆ 90% ಕ್ಯೂರ್ ರೇಟ್ ಇದೆ. 6 ಇಯರ್ಸ್ ಆದಮೇಲೆ ಅದು ಡ್ರಾಸ್ಟಿಕಲಿ ರೆಡ್ಯೂಸ್ ಆಗುತ್ತೆ. ಓಕೆ, ಬಟ್ ಕೆಲವೊಂದು ಸಲ ಈಗ ಮಕ್ಕಳು ತಿಂಗಳಲ್ಲಿ ಯಾವಾಗೋ 1 ಸಲ ಅಥವಾ 2 ಸಲ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಆ ಥರ. ಸೊ ಅದನ್ನು ಅಬ್ನಾರ್ಮಲ್ ಅಂತಲೇ ಹೇಳ್ತೀರಾ? ಹೌದು, ಬಹಳ ಪೇರೆಂಟ್ಸ್ ಈ ಕಂಪ್ಲೇಂಟ್ಸ್ನ ತೊಗೊಂಡ್ಬರ್ತಾರೆ. ಅದು ಅಬ್ನಾರ್ಮಲ್ ಅಲ್ಲ. ಯಾವಾಗ ಅಬ್ನಾರ್ಮಲ್ ಅಂತ ನೀವು ಅನ್ಕೋಬೇಕಂದ್ರೆ, ಎವ್ರಿ ವೀಕ್ ಅಂದರೆ ಒಂದು ವಾರದಲ್ಲಿ ಮಿನಿಮಮ್ ಆದರೂ 2 ಟೈಮ್ಸ್ ಅವರು ಬೆಡ್ ವೆಟ್ ಮಾಡಿರಬೇಕು ಫಾರ್ 3 ಮಂತ್ಸ್. ಈ ಥರ ಆದಾಗ ಮಾತ್ರ ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್.